ತೋಟದ ಗುಡ್ಡದ ಹಳ್ಳಿ ಗ್ರಾಮದ ಅನು SSLCಯಲ್ಲಿ ಓದ್ತಾ ಇರ್ತಾಳೆ. ಎಕ್ಸಾಮ್ ಅನ್ನ ಬರೆದು ಬಂದವಳ ಮನಸ್ಸಲ್ಲಿ ಭಯ ಹುಟ್ಕೊಳ್ಳತ್ತೆ. ಗೋವಿಂದರಾಜು ಆ್ಯಂಡ್ ಪುಷ್ಪಾ ತಂದೆ ತಾಯಿ ಶಾರ್ಪ್ ಮಾರ್ನಿಂಗ್ ಕೆಲಸಕ್ಕೆ ಹೋಗ್ತಾರೆ. ಮನೆಯಲ್ಲಿದ್ದ ಅನು ತಲೆಯಲ್ಲಿ ಕೆಟ್ಟ ಯೋಚನೆಗಳು. ಇನ್ ಕೇಸ್ ರಿಸಲ್ಟ್ ಬಂದಾಗ ಫೇಲ್ ಆದರೆ ಅಪ್ಪ ಅಮ್ಮನಿಗೆ ಹೇಗೆ ಮುಖ ತೋರಿಸ್ಲಿ, ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡಲಿ ಅಂತ ಸಂಜೆ ಬಾಗಿಲು ತೆಗೆದಂತಹ ಪೇರೆಂಟ್ಸ್ ಶಾಕ್ ಆಗ್ತಾರೆ. NCRB ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರೆಕಾರ್ಡ್ಸ್ ಹೇಳಿರುವಂತಹ ಪ್ರಕಾರ 2013ರಿಂದ 2023 ಒಳಗಡೆ ಆಲ್ಮೋಸ್ಟ್ 65% ಸ್ಟೂಡೆಂಟ್ಗಳ ಸೂಸೈಡ್ ಕೇಸ್ ಜಾಸ್ತಿ ಆಗಿದೆ. ಈ ನಂಬರ್ಸ್ ದೇಶದಲ್ಲಿ ರೈತರ ಸೂಸೈಡ್ ಕೇಸ್ಗಳನ್ನ ಕೂಡ ಮೀರಿ ಹೋಗ್ತಾ ಇದೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಬೆಂಗಳೂರಿನಲ್ಲಿ ನಡೆದಂತಹ ಇತ್ತೀಚಿನ ಅನು ಅನ್ನುವಂತಹ ಹುಡುಗಿಯ ಸೂಸೈಡ್ ಕೇಸ್. ಎಕ್ಸಾಮ್ ಅಲ್ಲಿ ಫೇಲ್ ಆಗುವಂತಹ ಭಯದಿಂದ ಈ ನಿರ್ಧಾರಗಳನ್ನ ಸ್ಟೂಡೆಂಟ್ಸ್ಗಳು ತಗೋತಾ ಇದ್ದಾರೆ. ಯಂಗರ್ ಜನರೇಷನ್ ಈ ದೇಶದ ಅತ್ಯಂತ ದೊಡ್ಡ ಆಸ್ತಿ, ಬಟ್ ಅವರೇ ಯಾಕೆ ಎಷ್ಟೊಂದು ಭಯ ಪಡ್ತಾ ಇದ್ದಾರೆ? ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಆನ್ಸರ್ಸ್ನ ಹುಡ್ಕೋಣ. ಒಬ್ಬ ಸ್ಟೂಡೆಂಟ್ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮೇನ್ ರೀಸನ್ ಅವನ ಇಡೀ ಪರ್ಸನಾಲಿಟಿಯನ್ನ ಬಿಲ್ಡ್ ಮಾಡ್ತಾ ಇರುವಂತಹ ಆ ಜನಗಳು. ಎಸ್, ಇದನ್ನು ನಾನು ಹೇಳ್ತಾ ಇಲ್ಲ, ರಿಸರ್ಚ್ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್, ರಾಹುಲ್ ಅನ್ನುವಂತಹ ಹುಡುಗ ಇದ್ದಾನೆ ಅಂತ ಅನ್ಕೊಳ್ಳಿ. ಪೇರೆಂಟ್ಸ್ ದಿನ ಹೇಳ್ತಾರೆ 90% ತಗೋಬೇಕು ಎಕ್ಸಾಮ್ಸ್ ಅಲ್ಲಿ ಅಂತ. ಟೀಚರ್ಸ್ ಹೇಳ್ತಾರೆ, ನೋಡ್ ರಾಹುಲ್ ನಮ್ಮ ವೈಷ್ಣವಿನ ನೋಡಿ ಕಲಿ 90% ತಗೊಂಡಿದ್ದಾಳೆ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಆ್ಯಡ್ ಆಗುತ್ತೆ, ನಮ್ಮ ಮಗ ಈ ಸಲ 90% ಪಕ್ಕ ಅಂತ. ಅಂಡ್ ಇಂಡಿಯನ್ ಕಲ್ಚರ್ ಒಂದು ಎಕ್ಸಾಮ್ ಲೈಫ್ ನ ಡಿಸೈಡ್ ಮಾಡುತ್ತೆ ಅಂತ. ಇದೆಲ್ಲ ಕಂಬೈನ್ ಆದಾಗ ರಾಹುಲ್ಗೆ ನಾನು ವರ್ತ್ಲೆಸ್, ಯೂಸ್ಲೆಸ್ ಅನ್ನುವಂತಹ ಭಾವನೆ ಬರೋದಕ್ಕೆ ಶುರುವಾಗತ್ತೆ. ಸ್ಟೂಡೆಂಟ್ಸ್ ಲೈಫ್ ಅಂದಾಗ ಅದೇ ಸ್ಕೂಲಲ್ಲಿ ಅವನ ಜೊತೆ ಕ್ಲೋಸ್ ಆಗಿರುವಂತಹ ಹುಡುಗಿ ಎದುರುಗಡೆ ಇದೆಲ್ಲ ಅವಮಾನ ಅನ್ನುವಂತಹ ಫೀಲ್ ಕೂಡ ಬರುತ್ತೆ. ಇದೆಲ್ಲ ಯಾರ ಹತ್ರ ಆದ್ರೂ ಹೇಳ್ಕೋಬೇಕು, ಬಟ್ ಪೇರೆಂಟ್ಸ್ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರಲ್ಲ. ಟೀಚರ್ಸ್ ಜೊತೆ ಹೇಳೋ ಹಾಗಿಲ್ಲ, ಬಿಕಾಸ್ ರಾಹುಲ್ ಮೇಲೆ ಒಳ್ಳೆಯ ಒಪಿನಿಯನ್ ಇಲ್ಲ. ಸೊ ರಾಹುಲ್ ಇದೆಲ್ಲ ಇಲ್ಲೇ ಮುಗಿದ್ರೆ ಮುಂದೆ ಯಾವ ಪ್ರಾಬ್ಲಮ್ ಇಲ್ಲ ಅನ್ಕೊಂಡು ಒಂದು ಡಿಸಿಷನ್ ಅನ್ನ ತಗೋತಾನೆ. ಅದು ಅವನ ಜೀವನದ ಕೊನೆಯ ಡಿಸಿಷನ್ ಕೂಡ ಆಗಿರುತ್ತೆ. ಭಾರತದಲ್ಲಿ ಮಾರ್ಕ್ಸ್ ಗಳನ್ನ ಸ್ಟೂಡೆಂಟ್ ಗಳ ವ್ಯಾಲ್ಯೂವನ್ನ ಅಳೆಯೋದಿಕ್ಕೆ ಬಳಸ್ತಾ ಇದ್ದಾರೆ. ಜಾಸ್ತಿ ಸ್ಕೋರ್ ಬಂದ್ರೆ ಸಕ್ಸಸ್, ಲೋ ಸ್ಕೋರ್ ಬಂದ್ರೆ ಫೇಲ್ಯೂರ್ ಅಂತ. ರಿಸರ್ಚ್ ಹೇಳೋ ಪ್ರಕಾರ ಈ ನಂಬಿಕೆನೇ ಮಿಸ್ಲೀಡಿಂಗ್. ಮಾರ್ಕ್ಸ್ ಒಂದು ಎಕ್ಸಾಮ್ ನಲ್ಲಿ ಪರ್ಫಾರ್ಮೆನ್ಸ್ ಹೇಳೋದಿಕ್ಕೆ ಇಂಪಾರ್ಟೆಂಟ್ ಆಗತ್ತೆ, ಬಟ್ ಸ್ಟೂಡೆಂಟ್ ನ ಇಂಟೆಲಿಜೆನ್ಸ್, ಕ್ರಿಯೇಟಿವಿಟಿ ಮತ್ತು ರಿಯಲ್ ಲೈಫ್ ನ ಎಬಿಲಿಟಿಯನ್ನ ಹೇಳೋದಿಕ್ಕೆ ಅಲ್ಲ ಅಂತ. ಈ ಸೈಕಾಲಜಿಕಲ್ ಪ್ಯಾಟರ್ನ್ ಅನ್ನ ಕಾಗ್ನಿಟಿವ್ ಡಿಸಾರ್ಷನ್ ಅಂತ ಕರೀತಾರೆ. ಅಂದ್ರೆ ಒಬ್ಬ ಸ್ಟೂಡೆಂಟ್ ಒಂದು ಫೇಲ್ಯೂರ್ ಇಡೀ ಲೈಫ್ ನ ಫೇಲ್ಯೂರ್ ಅಂತ ಭಾವಿಸೋದು. ಭಾರತ ಫಾಲೋ ಮಾಡ್ತಾ ಇರುವಂತಹ ಈ ಎಕ್ಸಾಮ್ಸ್ಗಳು ಅಪರ್ಚುನಿಟಿಗಳನ್ನ ಹೇಗೆ ಕಿತ್ತು ತಿನ್ನತ್ತೆ ಅನ್ನೋದು ಗೊತ್ತಾ? SSLC, PUC, NEET, JEE ಈ ತರದ ಎಕ್ಸಾಮ್ಸ್ ಎಕ್ಸ್ಟ್ರೀಮ್ ಲೆವೆಲ್ ನ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಅಂತ ರಿಸರ್ಚ್ಗಳು ಹೇಳುತ್ತೆ. ಬಿಕಾಸ್ ಸ್ಟೂಡೆಂಟ್ ಥಿಂಕ್ ಮಾಡ್ತಾನೆ, ಈ ಎಕ್ಸಾಮ್ ಫೇಲ್ ಆದ್ರೆ ಮುಂದೆ ಆಪರ್ಚುನಿಟಿ ಸಿಗಲ್ಲ ಅಂತ. ನ್ಯಾಷನಲ್ ರಿಪೋರ್ಟ್ಸ್ ಹೇಳೋ ಪ್ರಕಾರ ಎವ್ರಿ ಇಯರ್ 13,000 ಸ್ಟೂಡೆಂಟ್ಸ್ಗಳು ತಮ್ಮ ಜೀವನವನ್ನ ಕಳೆದುಕೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಮೆಂಟಲ್ ಹೆಲ್ತ್ ಸರಿ ಇಲ್ಲದೆ. ಸುಮಾರು ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ಗಳು ಪ್ರಾಪರ್ ಕೌನ್ಸಿಲಿಂಗ್ ಸಿಸ್ಟಮ್ ಅನ್ನ ಹೊಂದಿಲ್ಲ. ಎವ್ರಿ ಇಯರ್ ರಿಸಲ್ಟ್ ಬಂದಾಗ ನೀವುಗಳು ಕಂಡ ಕಡೆ ಬ್ಯಾನರ್ಗಳನ್ನ ಹಾಕೋದು ನೋಡಿರ್ತೀರಾ, ರ್ಯಾಂಕ್ ಲಿಸ್ಟ್ ಗಳನ್ನ ನೋಡಿರ್ತೀರಾ. 625 ಬಂದವನ್ಗೆ ಸ್ವಲ್ಪ ದೊಡ್ಡದಾಗಿ ಮತ್ತೆ ಅವನನ್ನ ಫಸ್ಟ್ ಪ್ಲೇಸ್ ಅಲ್ಲಿ ಹಾಕಿರ್ತಾರೆ. ಇನ್ನ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದವನ್ಗೆ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಅಂದ್ರೆ ಕೆಳಗಡೆ ಹಾಕಿರ್ತಾರೆ. ಇದರಿಂದ ಸ್ಟೂಡೆಂಟ್ಸ್ ತಮ್ಮ ವರ್ತ್ ಅನ್ನ ಬೇರೆಯವರ ಜೊತೆ ಮೆಜರ್ ಮಾಡ್ತಾರೆ. ಆ ಬ್ಯಾನರ್ ನ ರ್ಯಾಂಕ್ ಲಿಸ್ಟ್ ಗಳನ್ನ ನೋಡಿದಾಗ ಅವ್ರಿಗೆ ಲೋ ಫೀಲ್ ಆಗುತ್ತೆ. ಸ್ಟಡೀಸ್ ಗಳೇ ಕನ್ಫರ್ಮ್ ಮಾಡಿದೆ, ಪೇರೆಂಟ್ಸ್, ಟೀಚರ್ಸ್, ಸೊಸೈಟಿ ಇಟ್ಟಿರುವಂತಹ ಹೈಯರ್ ಎಕ್ಸ್ಪೆಕ್ಟೇಷನ್ ಸ್ಟೂಡೆಂಟ್ ಗಳ ಮೇಲೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಇವು ಸ್ಟೂಡೆಂಟ್ ಗಳು ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ಸ್ ಒಂದು ಕಡೆ, ಆದ್ರೆ ಇನ್ನೊಂದು ಕಡೆ ಇದ್ರ ಬಗ್ಗೆ ಯಾರು ಮಾತಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಚೇಂಜಸ್ ಅನ್ನೋದು ಅಷ್ಟು ಈಸಿ ಅಲ್ಲ, ಬಟ್ ಸಕ್ಸಸ್ ಅಂಡ್ ಫೇಲ್ಯೂರ್ ನ ಸ್ಟೂಡೆಂಟ್ ಯಾವ ರೀತಿ ತಗೋತಾನೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೈಕಾಲಜಿ ಹೇಳುತ್ತೆ, ಯಾವ ವಿದ್ಯಾರ್ಥಿ ಗ್ರೋತ್ ಮೈಂಡ್ ಸೆಟ್ ನ ಹೊಂದಿರ್ತಾನೋ ಅವನು ಬಿಲೀವ್ ಮಾಡ್ತಾನೆ ಎಬಿಲಿಟೀಸ್ ಗಳು ಎಫರ್ಟ್ ನಿಂದ ಇಂಪ್ರೂವ್ ಆಗತ್ತೆ ಅಂತ. ಇದರಿಂದ ಎಕ್ಸ್ಟ್ರೀಮ್ ಲೆವೆಲ್ ನ ಸ್ಟ್ರೆಸ್ ಅನ್ನ ಆತ ಹೊಂದಿರೋದಿಲ್ಲ. ಈ ಕಾನ್ಸೆಪ್ಟ್ ಡೆವಲಪ್ ಮಾಡಿರೋದು ಸೈಕಾಲಜಿಸ್ಟ್ ಕ್ಯಾರೋಲ್ ಡ್ವೆಕ್. About the power of yet. I learned of a high school in Chicago where students had to pass 84 units to graduate, and if they didn't pass, they got the grade not yet. I thought, isn't that wonderful? Because if you fail, you're nowhere. But if you get the grade not yet, you're on a learning curve. Not yet gave them a path into the future.
and not yet also helped me understand a critical experience early in my career. To figure out how kids coped with challenge, I gave 10-year-olds some problems that were a little too difficult for them. Some of them reacted in a shockingly positive way. They said things like, "I love a challenge," or "I was hoping this would be informative." ಸ್ಟೂಡೆಂಟ್ಸ್ಗಳು ಇದನ್ನು ಮಸ್ಟ್ ಅರ್ಥ ಮಾಡ್ಕೋಬೇಕು. ಮಾರ್ಕ್ಸ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಪರ್ಫಾರ್ಮೆನ್ಸ್ನ ರೆಪ್ರೆಸೆಂಟ್ ಮಾಡುವಂತಹದ್ದು. ನಿಮ್ಮ ಓವರ್ ಆಲ್ ಎಬಿಲಿಟಿ ಆಗಲಿ ಅಥವಾ ಫ್ಯೂಚರ್ ಪೊಟೆನ್ಷಿಯಲ್ನ ರೆಪ್ರೆಸೆಂಟ್ ಮಾಡಲ್ಲ. ಒಂದು ಸ್ಟೂಡೆಂಟ್ನ ಮೆಂಟಲ್ ಹೆಲ್ತನ್ನು ಸ್ಟಡಿ ಮಾಡಿರೋ ಪ್ರಕಾರ ಅಕಾಡೆಮಿಕ್ ಸ್ಕೋರ್ಗಳಿಗಿಂತ ಜಾಸ್ತಿ ಸ್ಟ್ರೆಸ್ ಹ್ಯಾಂಡ್ಲಿಂಗ್ ಮತ್ತು ಟಫ್ ಟೈಮ್ನಲ್ಲಿ ಬೌನ್ಸ್ ಬ್ಯಾಕ್ ಆಗೋದು ಸಕ್ಸಸ್ನಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಅಂತ. ಇದರ ಅರ್ಥ ಅಯ್ಯೋ ನಾನು ಫೇಲ್ ಆದರೆ ಅಂತ ಯೋಚನೆ ಮಾಡುವಂತಹ ಬದಲಿಗೆ ನಾನು ಇದರಿಂದ ಏನನ್ನ ಕಲಿಬೋದು ಅನ್ನುವಂತಹ ಈ ಥಿಂಕಿಂಗ್ ಫಿಯರ್ ರೆಡ್ಯೂಸ್ ಮಾಡುತ್ತೆ ಮತ್ತು ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡುತ್ತೆ. ಇನ್ ಕೇಸ್ ಯಾವುದೇ ಹೆಲ್ಪ್ ಬೇಕು ಅಂತ ಹೇಳಿದ್ರು ಕೂಡ ಅಟ್ಲೀಸ್ಟ್ ಫ್ರೆಂಡ್ಸ್, ಟೀಚರ್, ಕೌನ್ಸಿಲರ್ ಹತ್ರ ಕೇಳಿ. ಮಕ್ಕಳ ಮೈಂಡ್ ಸೆಟ್ ಅನ್ನ ಶೇಪ್ ಮಾಡುವಲ್ಲಿ ಪೇರೆಂಟ್ಸ್ ಸೆಂಟ್ರಲ್ ರೋಲ್ನ ಪ್ಲೇ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಪೇರೆಂಟ್ಸ್ ಮಕ್ಕಳನ್ನ ಕೇರ್ ಆ್ಯಂಡ್ ಕನ್ಸರ್ನಿಂದ ದೂರ ಮಾಡಿ ಎಕ್ಸೆಸಿವ್ ಎಕ್ಸ್ಪೆಕ್ಟೇಷನ್ಸ್ ಮತ್ತು ಪ್ರೆಷರ್ನ ಕ್ರಿಯೇಟ್ ಮಾಡ್ತಾರೆ. ಸ್ಟಡೀಸ್ ಹೇಳಿರೋ ಪ್ರಕಾರ ಪೇರೆಂಟಲ್ ಪ್ರೆಷರ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ರೀಸನ್ ಫಾರ್ ದ ಸ್ಟೂಡೆಂಟ್ಸ್ ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ. ನೆಕ್ಸ್ಟ್ ಸೊಲ್ಯೂಷನ್ ಏನಂದ್ರೆ ಪರ್ಫಾರ್ಮೆನ್ಸ್ ಬೇಸ್ಡ್ ವ್ಯಾಲಿಡೇಷನ್ಗಿಂತ ಎಫರ್ಟ್ ಬೇಸ್ಡ್ ಎನ್ಕರೇಜ್ಮೆಂಟ್ ಬೆಟರ್ ಅನಿಸ್ಕೊಳ್ಳುತ್ತೆ. ಕೇವಲ ಮಾರ್ಕ್ಸ್ ಹಿಂದೆ ಹೋಗೋ ಬದಲು ಪೇರೆಂಟ್ಸ್ ಮಕ್ಕಳ ಕನ್ಸಿಸ್ಟೆನ್ಸಿ, ಇಂಪ್ರೂವ್ಮೆಂಟ್, ಹಾರ್ಡ್ ವರ್ಕ್ನ ಅಪ್ರಿಷಿಯೇಟ್ ಮಾಡಬೇಕು. ಯಾವಾಗ ಮಕ್ಕಳಿಗೆ ತಮ್ಮ ಪೇರೆಂಟ್ಸ್ನಿಂದ ವ್ಯಾಲ್ಯೂ ಸಿಗ್ತಾ ಇದೆ ಅಂತ ಅನಿಸುತ್ತೋ ಆಗ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಡೆವಲಪ್ ಆಗ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಪೇರೆಂಟ್ಸ್ ಮಕ್ಕಳ ಜೊತೆ ಇಂಟರಾಕ್ಟ್ ಮಾಡಬೇಕು. ಕಮ್ಯುನಿಕೇಟ್ ಮಾಡೋದ್ರಿಂದ ಮಕ್ಕಳಿಗೆ ಪ್ರೊಟೆಕ್ಟಿವ್ ಫೀಲ್ ಬರುತ್ತೆ. ಆ್ಯಂಡ್ ಮೇನ್ಲಿ ಪೇರೆಂಟ್ಸ್ ಫೇಲ್ಯೂರ್ ಪನಿಷ್ ಮಾಡುವಂತಹ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡೋ ಬದಲು ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡೋದು ಬೆಸ್ಟ್. ಸೊ ಗಾಯ್ಸ್, ಎಕ್ಸಾಮ್ಸ್, ರಿಸಲ್ಟ್ಸ್ ಪ್ರತಿಯೊಂದು ಕೂಡ ಮುಖ್ಯನೇ. ಅದಕ್ಕಿಂತ ಹೆಚ್ಚು ನಿಮ್ಮ ಜೀವನ ತುಂಬಾನೇ ಮುಖ್ಯ. ಕೋಟಿಗಟ್ಟಲೆ ದುಡ್ಡಿದ್ರೂ ಕೂಡ ಶಿಕ್ಷಣ ಅನ್ನೋದು ಯಾರ ಮನೆಯ ಸೊತ್ತು ಕೂಡ ಆಗಲಿಲ್ಲ. ಮಾರ್ಕ್ಸ್ ಯಾವತ್ತಿಗೂ ಕೂಡ ಮಾರ್ಕ್ಸ್ ಆಗಿನೇ ಉಳಿದುಕೊಳ್ಳುತ್ತೆ. ಬಟ್ ನಿಮ್ಮ ಹತ್ರ ಸ್ಕಿಲ್ಸ್ ಇರತ್ತಲ್ವಾ, ನಿಮ್ಮ ಟೈಮ್ನ ಅದಕ್ಕೆ ಇನ್ವೆಸ್ಟ್ ಮಾಡಿ. ಆ್ಯಂಡ್ ಪೇರೆಂಟ್ಸ್, ನೀವು ಇಷ್ಟಪಟ್ಟಿದ್ದನ್ನು ಮಕ್ಕಳಿಗೆ ಓದಿ ಅಂತ ಹೇಳೋ ಬದಲು ಅವ್ರಿಗೆ ಇಷ್ಟ ಆಗಿರುವಂತಹ ಸ್ಕಿಲ್ಸ್ಗೆ ಸಪೋರ್ಟ್ ಆಗಿ ನಿಲ್ಲಿ. ಜನ ಏನಂತಾರೆ, ಜನ ಏನೇನೋ ಅಂತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಮೊಬೈಲ್ ಅಡಿಕ್ಷನ್ ಕೂಡ ಒಂದು ದೊಡ್ಡ ರೀಸನ್. ಸೊ ಅದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾನೆ, ಚೆಕ್ ಮಾಡಿ.